ಈಗಿನ ಬೆಳವಣಿಗೆ ಏನಿದೆ, ಮೊನ್ನೆ ಪಾರ್ಲಿಮೆಂಟಿಗೆ ನಮ್ಮ ಕರ್ನಾಟಕದ ಒಬ್ಬ ಯುವಕ ದಾಳಿ ಮಾಡ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಇವತ್ತೇನು ಲೋಕಸಭೆ ಮತ್ತು ರಾಜ್ಯಸಭೆ ಇವತ್ತು ಸುಗಮವಾಗಿ ನಡೆಯೋದಕ್ಕೆ ವಿರೋಧ ಪಕ್ಷಗಳು ಸರ್ಕಾರದ ಭದ್ರತೆಯ ವೈಫಲ್ಯಗಳ ಹೆಸರಿನಲ್ಲಿ ಸದನ ನಡೀಲಿಕ್ಕೆ ಬಿಡದೆ ಇವತ್ತೇನು ಎರಡೂ ಸದನದಿಂದ ಲೋಕಸಭೆಯ ರಾಜ್ಯಸಭೆಯ ವಿರೋಧ ಪಕ್ಷದ ಸದಸ್ಯರುಗಳನ್ನು ಹೊರಗಾಕಿರ್ತಕ್ಕಂಥ ವಿಷಯದಲ್ಲಿ ನಾನು ಸಿದ್ದರಾಮಯ್ಯನವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದು ಗಮನಿಸಿದ್ದೇನೆ. ಒಂದು ಪ್ರಬಲವಾದ ವಿರೋಧ ಪಕ್ಷ ಇರಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕಾದರೆ ಪ್ರಬಲ ವಿರೋಧ ಪಕ್ಷ ಇರಬೇಕು. ಈ ರೀತಿ ಸದಸ್ಯರನ್ನ ಹೊರಗಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದನ್ನು ಗಮನಿಸಿದೆ. ನಾನು ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಯಾರೋ ಒಬ್ಬ ಲೋಕಸಭಾ ಸದಸ್ಯರ ಪಾಸನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮೈಸೂರಿನ ಲೋಕಸಭಾ ಸದಸ್ಯರ ಮೇಲೆ ನಿಮ್ಮ ವಾಗ್ದಾಳಿನೂ ಗಮನಿಸಿದ್ದೇನೆ. ಇದೇನು ಹೊಸದಾಗಿ ಕೊಟ್ಟಿರ್ತಕ್ಕಂಥದ್ದು ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಲೋಕಸಭಾ ಸದಸ್ಯರಿಗೆ ಇರ್ಬೋದು, ವಿಧಾನಸಭೆ ಸದಸ್ಯರಿಗೆ ಇವತ್ತು ಸದನದ ಕಲಾಪ ನೋಡಲಿಕ್ಕೆ ಭಾಳ ಜನ ಬಂದು ತಗೊಂಡು ಹೋಗತಕ್ಕಂಥದ್ದು ಸರ್ವೇ ಸಾಮಾನ್ಯ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಏನೋ ಇವರಿಗೆ ಅವನು ಭಯೋತ್ಪಾದನೆ ಮಾಡಲಿಕ್ಕೆ ಪಾಸ್ ತಗೊಂಡು ಹೋಗ್ತಾನೆ ಅಂತ ಪಾಪ ಇವ್ರಿಗೇನು ಕನಸು ಬೀಳಬೇಕಾ? ಈಗ ಅದನ್ನೇ ಇವತ್ತು ಭದ್ರತಾ ವೈಫಲ್ಯ ಅಂತ ನೀವು ಹೇಳೋದಾದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಬಹುಶಃ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ನಡೆದಂಥ ಕರ್ನಾಟಕದ ವಿಧಾನಸಭೆ ಕಲಾಪದಲ್ಲಿ ಒಬ್ಬ ವ್ಯಕ್ತಿ ವಿಧಾನಸಭೆಯ ಕಲಾಪ ನಡೀಬೇಕಾದರೆ ಶಾಸಕರ ಒಂದು ಆಸನದಲ್ಲಿ 1-1.5 ಗಂಟೆ ಸಭೆಯ ಕಲಾಪದಲ್ಲಿ ಭಾಗವಹಿಸ್ತಾನೆ. ಕರ್ನಾಟಕದ ವಿಧಾನಸಭೆ ಅಧಿವೇಶನ ನಡೀಬೇಕಾದ್ರೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ 1-1.5 ಗಂಟೆ ಕೂರ್ತಾನಲ್ಲಿ. ಆಗಿದ್ರೆ ಅವತ್ತಿನ ವೈಫಲ್ಯದ ಬಗ್ಗೆ ಸರ್ಕಾರ ಏನು ಹೇಳುತ್ತೆ? ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬ ಅಮಾಯಕ, ಯಾವನೊಬ್ಬ ಅನಾಮಧೇಯ ವಿಧಾನಸಭೆಯ ಕಲಾಪದಲ್ಲಿ ಬಂದು ಶಾಸಕರ ಕುರ್ಚಿಯಲ್ಲಿ ಕೂತು 1.5 ಗಂಟೆ ಸದನದಲ್ಲಿ ಭಾಗವಹಿಸ್ತಾನೆ ಅಂದರೆ ಅವತ್ತಿನ ವೈಫಲ್ಯದ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ ಕಾಂಗ್ರೆಸ್ ನಾಯಕರು? ಅದನ್ನು ಇಟ್ಕೊಂಡು ನಾವು ವಿರೋಧ ಪಕ್ಷಗಳು ಸದನದ ವೈಫಲ್ಯ ಅಂತೇಳಿ, ಸರ್ಕಾರದ ಭದ್ರತಾ ವೈಫಲ್ಯ ಅಂತೇಳಿ ಸದನದ ಕಲಾಪವನ್ನು ನಾವೇನಾದರೂ ನಿಲ್ಲಿಸಿದ್ವಾ? ಕರ್ನಾಟಕದಲ್ಲಿ ನಡೆದಂಥ ಘಟನೆ ಅದೇನು ಭಾಳ ಹಿಂದೆ ನಡೆದಿರೋದಲ್ಲ, ಈ ಇತ್ತೀಚೆಗಾಗಿರೋ ಘಟನೆ. ಇವತ್ತು ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕಿದ್ದಾರೆ ಅಂತ ನೀವೇನು ಹೇಳ್ತೀರಿ? ಕರ್ನಾಟಕದಲ್ಲಿ ಬೆಂಗಳೂರು ನಡೆದ ಅಧಿವೇಶನದಲ್ಲಿ ಸರ್ಕಾರ ಬಂದ ಮೇಲೆ ಉಪಾಧ್ಯಕ್ಷರ ಮೇಲೆ ಏನೋ ಒಂದು ಇದನ್ನು ಹೆಸರು ಪೇಪರ್ಗಳನ್ನ ಹರಿದು ಅಂತ ಹೇಳಿ 6-7 ಜನ ವಿಧಾನಸಭೆ ಸದಸ್ಯರನ್ನ, ವಿರೋಧ ಪಕ್ಷ ಸದಸ್ಯರನ್ನ ಹೊರಗಾಕಿದ್ರಲ್ಲ ನಿಮ್ಮ ಸರ್ಕಾರದಲ್ಲಿ. ಅದು ಆಗಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಲಿಲ್ವ?